ಸ್ವಾಮಿ ಮೇಲೆ ವಿಶ್ವಾಸ ಇಡೋದಕ್ಕಿಂತ ನಾನು ಯಾವ್ಯಾವ ಟೈಮಲ್ಲಿ ಏನೇನು ಮಾಡ್ತಾನೆ, ಕಿತಾಪತಿ ಹೆಂಗೆ ಬರ್ತಾನೆ, ಯಾವ ಬರ್ತಾನೆ, ಎಲ್ಲಿ ಯಾರ ಮೂಲಕ ಎಲ್ಲ ಗೊತ್ತಿರ್ತದೆ. ಅದ್ರ ಮೇಲೆ ಅವ್ರಿಗೆ ನಂಬಿಕೆ. ನೀನು ನಾನು ನಂಬಬೇಕಾಗಿರೋ ನಂಬಿಕೆ ಯಾರ ಮೇಲೆ? ಕರ್ತನ ಮೇಲೆ. ಅವರ ಬೆದರುವಿಕೆಗೆ ನೀನೇ ನೋಡು ಗುರಿ, ನೀನೇ ನೆಕ್ಸ್ಟು, ನಿನ್ನ ಪಾಳ್ಯನೇ ನೆಕ್ಸ್ಟು, ನೀನೇ ಚರ್ಚ್ಗೆ ಹೋಗ್ತಾ ಇರೋದು, ನೀನೇ ಅಲ್ಲೇ ಬರ್ತಾರೆ, ನಿನ್ನ ಮಗಳೇ ನಿನ್ನೆ ಅಂತಂದ್ರೆ ನೀನು ಹೇಳಬೇಕು, ಹೌದಾ ನನ್ನ ದೇವರು ಆಯಿತು ಬರಲಿ, ಅವರೆಲ್ಲರೂ ದೇವ್ರಿಗೆ ಸ್ತೋತ್ರ, ನಾನು ರೆಡಿ ಇದ್ದೀನಿ, ಬರಲಿ ಆಯಿತು ಅಂತ ಹೇಳಬೇಕು. ಅಲ್ಲೆಲ್ಲೋಯ್ಯ ಯಾಕೆ ಗೊತ್ತಾ? ನೀನು ನಂಬಬೇಕು, ಕರ್ತನೇ ಯಾವ ಕೇಡು ನನಗೆ ಸಂಭವಿಸೋದು, ಉಪದ್ರವ ನನ್ನ ಗುಡಾರದ ಸಮೀಪಕ್ಕೂ ಬಾರದು ಅಂತ ಹೇಳಿದ್ದಿ. ಈಗ ಇಡೀ ಊರವರೆಲ್ಲ ಮಾತಾಡ್ಕೊಂಡು ಬರಲಿಕ್ಕಿದ್ದಾರಂತಪ್ಪ. ನಾನು ನಂಬುತ್ತೇನೆ ನಿನ್ನ ವಾಕ್ಯವನ್ನು. ನಿನ್ನ ಮನೆ ಬಾಗಿಲಿಗೂ ಬರೋಕ್ಕಿಲ್ಲ, ನೀನು ಕರೆಯೋಕ್ಕೂ ಬರಲ್ಲ. ನಿನ್ನ ಬಗ್ಗೆ ಗುಜು 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 ಅಂತ ಪೇಟೆಲ್ ಮಾತಾಡ್ತಾರೆ, ಅಲ್ಲಿ ಮಾತಾಡ್ತಾರೆ, ಚಾಂಗ್ಡಿಲಿ ಮಾತಾಡ್ತಾರೆ, ಬಿಟ್ಟೇ. ನಿನ್ನ ಕರೆದು ಮಾತಾಡಲ್ಲ, ನಿನ್ನ ಗುಡಾರದಲ್ಲೂ ಬಂದು ಮಾತಾಡಲ್ಲ. ಗೊತ್ತಾ, ನೀನು ವಾಕ್ಯವನ್ನು ನಂಬಿ ಅರಿಕೆ ಮಾಡ್ತಾರೋದ್ರಿಂದ ನೀನು ಭಯ ಪಟ್ಟರೆ ಅಲ್ಲಿ ಇಲ್ಲಿ ಮಾತಾಡ್ತಾರೆ, ನಿನ್ನ ಮನೆ ಹಟ್ಟಿ ಒಳಗಡೆ ಬಂದೇ ಮಾತಾಡ್ತಾರೆ. ಆದರೆ ನೀನು ಭಯ ಪಡದೆ ನೀನು ಕರ್ತನನ್ನು ಹೃದಯದಲ್ಲಿ ನಂಬಿ ಬಾಯಿಲಿ ಅರಕೆ ಮಾಡೋದಾದರೆ ಅವರು ನಿನ್ನ ಮನೆ ಬಾಗಿಲಿಗೂ ಸಮೀಪಕ್ಕೂ ಬರೋದಕ್ಕೆ ಯೇಸು ಕರ್ತನ ಖಂಡಿತ ಬಿಟ್ಟು ಕೊಡಲ್ಲ. ಯೋಬನಂತೆ ಭಯಪಟ್ಟು ನಿನ್ನ ಮನೆ ಮೇಲೆಲ್ಲ ನಿನ್ನ ಮೇಲೆ ಬಂದು ರಪ್ಪ ಅಂತ ಬೀಳ್ತದೆ ಒದ್ಕೊಂಡಂಗೆ. ನಿಜ, ನೀನು ಭಯಪಟ್ಟಿಲ್ಲ ಅಂದರೆ ನಿನ್ನ ಮನೆ ಗುಡಾರ ಸಮೀಪಕ್ಕೂ ಬರಲ್ಲ. ಅಲ್ಲೆಲೂಯ. ಅದಕ್ಕೆ ಏನು ಹೇಳ್ತಾನೆ? ಅವರ ಬೆದರಿಸುವಿಕೆಗೆ ಹೆದರದೆ, ಕಳವಳ ಪಡದೆ, ಏನಾಯ್ತದಪ್ಪ, ಏನು ಮಾಡಿಬಿಡ್ತಾರಪ್ಪ, ಏನೇನಂತ ಹೇಳ್ತಾರಪ್ಪ, ಏನು ಕೇಳ್ತಾರಪ್ಪ, ಹೋಗಿ ಏನಂತ ಉತ್ತರ ಕೊಡಬೇಕಪ್ಪ, ಯೇಸುವೆ ಏನಪ್ಪ ಮಾಡಲಿ, ಕೈಕಾಲೆಲ್ಲ ನಡುಗ್ತೈತೆ, ತೊಳ್ಳೆಲ್ಲ ನಡುಗ್ತೈತೆ, ನನಗೆ ಕಲೀಜಿಗಳೆಲ್ಲ ನಡುಗ್ತೈತೆ, ಅಯ್ಯಯ್ಯೋ ಇನ್ನು ಮುಂದೆ ಚರ್ಚ್ಗೆ ಹೋಗೋಕ್ಕಿಲ್ಲ ಅಂತ ಬಿಟ್ಬಿಡ್ಬೇಕು ಅಂತ ಹೇಳ, ಇನ್ನು ಮುಂದೆ ಬೈಬಲ್ ಮುಚ್ಚಿಡೆ ಇವಳೊಬ್ಳು ಮುಚ್ಚಿಡೆ ಹೇಳು, ಬುದ್ಧಿನೇ ಇಲ್ಲ. ಅಲ್ಲಿ ಅಂಟಿಸಿರೋಂತೆಲ್ಲ ಕ್ಯಾಲೆಂಡರ್ ಎಲ್ಲ ಕಿತ್ತಾಕು, ಅದೆಲ್ಲ ಮುಚ್ಚಿಡು 1-2 ದಿನ. ಯಾರು ಬಂದು ನಮ್ಮ ಮನೆ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಏನು ಹೇಳಪ್ಪ, ಏನು ಬಂದು ಯಾರು ಕೇಳ್ಬಿಡ್ತಾರಪ್ಪ? ನಾಳೆ ದಿನ ಏನಾದ್ರೂ ರೆಬ್ಬೆಟ್ ಕೊಡುವಾಗ ಹೋಗಿ ಹಿಡ್ಕೊಬಿಟ್ರೆ, ರೇಷನ್ ಕೊಡುವಾಗ ಹೋಗಿ ಹಿಡ್ಕೊಬಿಟ್ರೆ, ಅದು ಮಾಡೋಕೆ ಇದು ಮಾಡೋಕ್ಕಿಲ್ಲ ಅಂದ್ಬಿಟ್ರೆ ಏನಪ್ಪ ಮಾಡಲಿ? ಏನು ಹೇಳ್ತೈತಲ್ಲ ವಾಕ್ಯ? ಅವರ ಬೆದರುವಿಕೆಗೆ ಹೆದರದೆ, ಕಳವಳ ಪಡದೆ. ನೀನೇನಾರು ಹಿಂಗೇನಾರ ಕಳವಳ ಪಟ್ಟು ಏನು ಹೇಳಬೇಕು, ಆಯಿತು ಬಿಡು ಕೇಳಿದ್ರೆ ಧೈರ್ಯ ಮನಸ್ಸು ಮಾಡಿ, ನಮ್ಮ ಚಿಕ್ಕಪ್ಪ ನಮ್ಮ ಮಾವನ ಕರ್ಕೊಂಡು ಹೋಗಿದ್ದ 1-2-3 ವಾರ ಅಷ್ಟೇ ಹೋಗಿದ್ದು. ಆಮೇಲೆ ನಿನ್ಗೆ ಗೊತ್ತಿಲ್ಲಲ್ಲ, ನಾವು ಹೋಗೋದು ಬಿಟ್ಬಿಟ್ಟು ಭಾಳ ದಿನ ಆಯಿತು ಅಂತ ಹೇಳ್ಬಿಡೋಣ. ಹಿಂಗೇನೆ ಏನಂತೆ ಅನ್ನೋಕ್ಕೆ ಹೋಗ್ಬೇಡ್ರಿ, ಈಗ ಸಿದ್ಧಾಗತ್ತೆ ಆಗಬೇಡ್ರಿ ಹಿಂಗೆ ಅಲ್ವಾ? ಅದಕ್ಕೆ ಅಲ್ಲಿ ಏನು ಹೇಳ್ತಿದ್ದಾನೆ ಪೇತ್ರು? ಅವರು ಬೆದರುವಿಕೆಗೆ ಹೆದರದೆ, ಕಳವಳ ಪಡದೆ, ನೀನೇ ನೆಕ್ಸ್ಟ್ ಪಾಳಿ ನೀನೇ ಅಂತೆ, ನಿನ್ನೆ ಕರೆಸ್ತಾರೆ ಪಂಚಾಯತಿಗೆ ಅಂತ ಹೇಳುವಾಗ, ಕರ್ತನಿಗೆ ಸ್ತೋತ್ರ, ಬರಲಿ ಸ್ವಾಗತ. ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ನಾನು ಮಜ್ಜಿಗೆ ಆಗಲಿ ಪಾಂಕ ಆಗಲಿ ರೆಡಿ ಮಾಡ್ಕೊಂಡಿರ್ತೀನಿ. ನಿನಗೇನೋ ಒಂಚೂರು ಭಯ ಇಲ್ವಾ? ಕರ್ತನು ಪ್ರತಿಷ್ಠೆ ಮಾಡಿದ್ದಾನೆ. ಕರ್ತನು ಹೇಳಿದ, ನಿನ್ನ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು ಎಂಬುದಾಗಿ. ಅಲ್ಲೆಲೂಯ. ಅರ್ಥ ಆಯ್ತಾ? ಆಗ ಅವ್ರು ಹೇಳ್ತಾರೆ, ಅವ್ರು ಭಾಳ ನಂಬಿಕೆಯಲ್ಲಿದ್ದಾರಪ್ಪ, ನೀನು ಏನು ಹೇಳೋದು, ಜರಗ ಮಕ್ಕಳಲ್ಲ ಅವರು, ಎಲ್ಲದಕ್ಕೂ ರೆಡಿ ಇರೋಂಗೆ ಕಾಣ್ತಾರೆ. ಒಂದೇ ಮಾತಲ್ಲಿ ತಿಳ್ಕೊಬಿಟ್ಟೆ, ಒಂದೇ ಹೊಡೆತದಲ್ಲಿ ಮುಗಿಸ್ಬಿಟ್ರು ಅವರು. ಹೋದ್ರಿ ಏನಿಲ್ಲ, ನನ್ನಿಷ್ಟ ಅಂದ್ಬಿಡ್ತಾರೆ, ಮರ್ಯಾದೆ ಕಳ್ಕೊಬೇಕಾಯ್ತದೆ. ಹೋಗ ಮರೆ, ಅವ್ರವ್ರ ಪಾಡು, ನಿಮ್ಮ ಮನೆಗೆ ಯಾರ ಕರ್ಸಿದ್ರೆ ಹೋಗಿ ನೀವು ಹಾಗೆ ಕೇಳ್ತೀರಾ, ನೆಟ್ಟಿಗೆ ಹೋಯ್ತಾರೆ ಅವರು. ಇಲ್ಲ ಅಂದರೆ ನಿನ್ನ ಮೂಲನೇ ಹಿಡ್ಕೊಂಡು ಬರ್ತಾರೆ ಮನೆ ಹೊಟ್ಟಿ ಒಳಗಡೆ. ಪಕ್ಕದಲ್ಲಿರೋ ಕೇಳಿ, ಅರ್ಥ ಆಯ್ತಾ? ಏನು ಅರ್ಥ ಆಯಿತು? ಅವ್ರು ಕರೆದಾಗ ಏನು ಹೇಳ್ಬೇಕಂತ ಯೋಚನೆ ಮಾಡ್ತಿದ್ದೀನಿ, ಅದು ಅರ್ಥ ಆಯ್ತಾ? ಅಲ್ಲೆಲೂಯ. ಇಲ್ಲಪ್ಪ, ಅವ್ರ ಪಕ್ಕದವ್ರು ಹೋದಾಗ ಆರಾಮ ಆಯ್ತದೆ, ಬಾ ಇಲ್ಲಿ ಗುಣ ಆಯ್ತದೆ ಅಂತ ಹೇಳಿದ್ರು, ಅದಕ್ಕೆ ಇದೊಂದು ಸಾರಿ ನೋಡೋಣ ಅಂತ ಹೋಗಿದ್ನಪ್ಪ ಅಂತ ಸುಳ್ಳು ಹೇಳ್ತೀರಾ? ಹಂಗೆ ಹೇಳ್ಬೇಕಂತ ಯೋಚನೆ ಮಾಡ್ತೀರಾ? ಪೇತ್ರ ಹೇಳೋ ಮಾತನ್ನು ಗಮನಿಸ್ರಿ. ಅವರು ಬೆದರುವಿಕೆಗೆ ಹೆದರದೆ, ಕಳವಳ ಪಡದೆ, ಅಲ್ಲೆಲೂಯ, ಕ್ರಿಸ್ತನನ್ನು ಕರ್ತನೆಂದು ನಿನ್ನ ಹೃದಯದಲ್ಲಿ ಪ್ರತಿಷ್ಠೆ ಪಡಿಸಿಕೊ. ಅಲ್ಲೆಲೂಯ. ಲೋಕದಲ್ಲಿರೋವನಿಗಿಂತ ನನ್ನೊಳಗಡೆ ಇರುವ ಕ್ರಿಸ್ತನು ಹೆಚ್ಚಿನವನಾಗಿದ್ದಾನೆ.
ನಿನಗೆ ಗೊತ್ತಾಯ್ತದ ಇಲ್ಲ, ಅವ್ರು ಕರೀತಿದ್ದಾರೆ, ಇಡೀ ಊರೇ ಒಂದಾಗೈತೆ, ಸ್ವಾಮಿ ನಂಬಿರೋದು ನೀನು ಒಬ್ಬಳೇ, ನೀನು ಒಂದೇ ಕುಟುಂಬ, ಏನು ಮಾಡ್ತಿ? ಬಹಿಷ್ಕಾರ ಹಾಕ್ಬಿಟ್ರೆ? ದೇವ ಮಕ್ಕಳೇ, ನಾನು ನಿನ್ಗೆ ಹೇಳ್ತೀನಿ, ಇಡೀ ಊರವರೆಲ್ಲ ನಿನಗೆ ತಿರುಗಿ ಬೀಳಲಿ, ಇಡೀ ಊರವರೆಲ್ಲ ನಿನಗೆ ಗಂಟಾಗೀತೇನೆ ಒಗ್ಗಟ್ಟಾಗಿ ನಿಂತುಕೊಳ್ಳಿ. ನೀನು ಒಂದೇ ಕುಟುಂಬ ಯೇಸು ಸ್ವಾಮಿಗ ನಂಬಿರು. ನೀನು ನಂಬಿರುವಂಥ ಕುಟುಂಬದಲ್ಲಿ ಅಥವಾ ಒಬ್ಬಳೇ ನಂಬಿರ್ಬೋದು, ಒಬ್ಬನೇ ನಂಬಿರ್ಬೋದು, ನಿನ್ನ ತಂದೆ ತಾಯಿ ಅಣ್ಣ ತಮ್ಮ ಗಂಡ ಹೆಂಡ್ತೀರಿ ಯಾರು ನಂಬದೇ ಇರ್ಬೋದು, ನಿಮ್ಮ ಮನೇಲಿ ಯಾರಾದರೂ ಒಬ್ಬರು ನಂಬಿರ್ಬೋದು, ನೀವು ಹಳ್ಳಿಯಲ್ಲಿ ಬರೀ ಒಂದೇ ಕುಟುಂಬ ಆಗಿರ್ಬೋದು. ಆದರೆ ನೀನು ಒಂದು ಕುಟುಂಬ, ಒಬ್ಬ ವ್ಯಕ್ತಿ ಅಂತ ಹೇಳಿ ಯೇಸುವನ್ನು ಬಿಡಬೇಡ. ಅವರ ಬೆದರುವಿಕೆಗೆ, ಅವರ ಮಾತುಗಳಿಗೆ ಅಂಜಬೇಡ, ಕಳವಳಗೊಳ್ಳಬೇಡ. ಕಾರಣ ಏನು ಗೊತ್ತಾ? ನಿನಗೊಂದು ಸತ್ಯ ಹೇಳ್ತೇನೆ, ನೀನು ಪರಲೋಕದ ಸೊತ್ತು. ನಾನು ಈ ಲೋಕದ ವ್ಯಕ್ತಿಯಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟ ಕುಟುಂಬಗಳೆಲ್ಲ ನಾವು. ನೀನು ಒಬ್ಬಳೇ ನಂಬಿರ್ಬೋದು, ಅಥವಾ ಇಡೀ ಹಳ್ಳಿಗೆ ಊರಿಗೆ ನಿನ್ ಒಂದೇ ಕುಟುಂಬ ಚರ್ಚಿಗೆ ಬರ್ತಾ ಇರ್ಬೋದು. ಹಂಗಂತ ಹೇಳಿ ನೀನು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ಏನು ಗೊತ್ತಾ? ನಿನ್ನ ಪರವಾಗಿ ಮಾತನಾಡುವವರು, ನಿನಗೆ ಧೈರ್ಯ ಪಡಿಸುವವರು, ನಿನ್ನ ಮುಂದೆ ನಿಂತ್ಕೊಂಡು ವಾದಿಸೋರು ಯಾರು ಬರ್ದಿದ್ರು ಪರವಾಗಿಲ್ಲ. ನೀನು ದೇವರ ಪರವಾಗಿ ನಿಲ್ಲೋದಾದ್ರೆ ನಿನ್ನನ್ನು ಕಾಪಾಡೋದಕ್ಕೆ ಕರ್ತನು ಪರಲೋಕದ ತನ್ನ ಕುಟುಂಬವನ್ನೇ ಕಳಿಸಿಕೊಡ್ತಾನೆ. ಹಲ್ಲೆಲೂಯ. ನೀನು ದೇವರ ಪರವಾಗಿ ನಿಲ್ಲೋದಾದ್ರೆ ನಿನ್ನ ಪರವಾಗಿದ್ದೇನೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಪರಿವಾರವೇ, ಪರಲೋಕದ ಪರಿವಾರವೇ ಬಂದು ನಿಂತ್ಕೊಳ್ತದೆ.